ಓ ಎಲ್ಲೋ ಒಂದು ವೀರೇಶ ಮೊದಲೇ ದುಡ್ಡಿಲ್ಲ ಇಲ್ಲಿ ಕಾದು ಸಾಕಾಗೋಯ್ತು. ಎಲ್ಲಿದೆ ನೋಡೋ, ಫೋನ್ ಮಾಡೋ ಅವನಿಗೆ. ಬಂದ ಏನೋ ನನ್ನ ತಂಗಿ ಸಿಕ್ಕದ್ಲಾ? ದುಡ್ಡು ಕೊಟ್ಲಾ? ದುಡ್ಡು ಕೊಡ್ಲಿಲ್ಲ ಅಣ್ಣ. ದುಡ್ಡು ಕೊಡ್ಲಿಲ್ವಾ? ಏಯ್ ನಾನು ಹೇಳ್ದೆ ಅಂತ ಹೇಳ್ದೆ ತಾನೇ? ಅಣ್ಣ ಅವ್ರ ಹತ್ರ ದುಡ್ಡಿಲ್ಲ ಅಂತೆ, ಅದಕ್ಕೆ ಈ ಬಳೆ ಕೊಟ್ಟವ್ರೆ. ಈ ಬಳೆನಾ? ಈ ಬಳೆ ಕೊಟ್ಲಾ? ಇದನ್ನ ಹಾಕೊಂಡು ನಾನೇನು ಡ್ಯಾನ್ಸ್ ಮಾಡ್ಲೇನಾ? ಅಣ್ಣ ಇದನ್ನ ಅಡ ಇಟ್ಟು ದುಡ್ಡು ತಗೋಬೇಕಂತೆ. ಇದು ಬೇರೆ ಮಾಡ್ಲಾ ನಾನು? ಅಲ್ಲ ಕಣೋ, ಇಲ್ಲಿಂದ ಹೊರಗೆ ಹೋಗೋದು ಬೇಡ ಅಂತ ಹೇಳಿದ್ದ ಅವಳೆ ತಾನೆ. ಇದನ್ನ ಅಡ ಇಡಕ್ಕೆ ಹೊರಟ್ರೆ ಅವ್ನು ಬಿಲ್ ಕೇಳ್ತಾನೆ. ನನ್ನ ತಂಗಿದು ಅಂದ್ರೆ ಅವ್ನು ನಂಬ್ತಾನ? ಸರಿ, ಯಾವ ಬರ್ತಾಳಂತ ಅವಳು? ಅಣ್ಣ ಪೂಜೆ ಮುಗಿಸಿ ಸಂಜೆ ಬರ್ತೀನಿ ತಂದ್ರಣ್ಣ. ಸಂಜೆ ಬರ್ತಾಳ? ಬರಲಿ, ನಾನೇ ಮಾತಾಡ್ತೀನಿ. ಈ ವ್ಯಕ್ತಿ ಇಲ್ಲಿದಾನ? ಹಾಗಾದ್ರೆ ಈ ಹುಡುಗನ್ನ ಕಳಿಸಿದ್ದು ಇವನೇ ಅಂತಾಯ್ತು. ಖಂಡಿತ ಇವನ್ ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾನೆ. ಮೊದಲು ಸಿದ್ದು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇಲ್ಲಿಗೆ ಬೇಗ ಬರಕ್ ಹೇಳ್ಬೇಕು. ಇವನ್ನ ಹಿಡಿದ್ಬಿಟ್ಟು ಇವನ್ ಯಾರು, ಇವನ್ ಯಾಕೆ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದಾನೆ ಅಂತ ತಿಳ್ಕೋಬೇಕು. ಏಯ್, ರಾತ್ರಿ ಊಟಕ್ಕೇನೋ ವ್ಯವಸ್ಥೆ? ಹೋಗಿ ಹೋಗಿ ನಿನ್ನ ಕಳಿಸದ್ನಲ್ಲ ಗೂಬೆ. ಫೋನ್ ಮಾಡೋಣ ಅಂದರೆ ಅವಳು ಪೂಜೆಯಲ್ಲಿ ಇರ್ತಾಳೆ. ಓ ಒಳ್ಳೆ ಟೆನ್ಷನ್ ಇದೆ. ಕಳಿಸಿ ಯೂಸ್ ಇಲ್ಲ.